ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮಗೆ ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 3:20ರಿಂದ 6:47ರವರೆಗೆ ಚಂದ್ರಗ್ರಹಣ ಅನ್ನುವಂಥದ್ದು ಇದೆ. ಅಂದರೆ ನಮಗೆ ಒಂದು 15-20 ನಿಮಿಷ ಅದರ ಪ್ರಭಾವ ಅನ್ನುವಂಥದ್ದು ಬೀರೋದು ಇದೆ. ಯಾರು ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಆದರೆ ತಪ್ಪದೆ ನಾವುಗಳು ಮುಕ್ತಾಯ ಆದ ಮೇಲೆ, ಚಂದ್ರಗ್ರಹಣ ಮುಕ್ತಾಯ ಆದಮೇಲೆ ಪ್ರತಿಯೊಬ್ಬರು ನಿಮಗೆ ಒಂದು ಏನು ಕಾಯಿಲೆ ಕಸಾಲೆಗಳಿಲ್ಲ, ನಾವು ಆರೋಗ್ಯವಾಗಿ ಇದ್ದೀವಿ ಅನ್ನುವಂಥವರು ಸ್ನಾನ ಮಾಡಿದ್ದೇ ನೀಟಾಗಿ ನಿಮ್ಮ ಮನೆ ದೇವರು, ನಿಮ್ಮ ಆರಾಧ್ಯ ದೈವ ಯಾರೇ ಇರಬಹುದು ಹೇಳಿಕೊಂಡು ದೀಪಾರಾಧನೆ ಮಾಡಿ. ಗ್ರಹಣದ ಸಮಯದಲ್ಲಿ ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣು ಲಕ್ಷ್ಮೀ ಸಮೇತ ನೀವು ಸಹಸ್ರನಾಮವನ್ನು ಹೇಳ್ಕೊಳ್ಬಹುದು, ಮಂತ್ರ ಜಪ ಮಾಡಬಹುದು. ಎಲ್ರಿಗೂ ಕೂಡ ದಾನ ಧರ್ಮ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಈ ಗ್ರಹಣದ ಸಮಯದಲ್ಲಿ ನೀವು ಮಂತ್ರ ಜಪ ಮಾಡಿದ್ರೆ ಹಾಗೂ ದೇವರ ನಾಮಗಳನ್ನು ಹೇಳಿಕೊಂಡ್ರೆ ಅಷ್ಟು ಶಕ್ತಿ ಇರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಚಂದ್ರನು ಬಂದು ಮನಸ್ಸಿನ ಕಾರಕ. ಪ್ರತಿಯೊಬ್ಬರಿಗೂ ತುಂಬ ಹತ್ತಿರವಾದಂಥ ಒಂದು ಗ್ರಹ ಅನ್ನೋದಿದೆ ಅಂತ ಹೇಳಿದ್ರೆ ಚಂದ್ರಗ್ರಹ. ಅದು ಮನಸ್ಸಿನ ಕಾರಕ. ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ ನಾವು ಏನು ಡಿಸೈಡ್ ಮಾಡ್ತೀವಿ ಇದೆಲ್ಲವೂ ಕೂಡ ಪೂರ್ತಿಯಾಗಿ ಒಂದು ತಿಂಗಳು ಕೂಡ ನಮಗೆ ಇದರ ಪ್ರಭಾವ ಅನ್ನುವಂಥದ್ದು ಇರುತ್ತೆ. ಏಕೆಂದರೆ ಗ್ರಹಗಳಿಗೂ ಕೂಡ ಈ ರೀತಿ ಒಂದು ನಾವು ಈ ಚಂದ್ರಗ್ರಹಣ ಅಂತ ಹೇಳ್ತೀವಲ್ವ, ಆ ಗ್ರಹಣ ಹಿಡಿದಾಗ ಏನಾಗುತ್ತೆ ಅಂದರೆ ಪ್ರಕೃತಿಯಲ್ಲೂ ಕೂಡ ತುಂಬಾ ಒಂದು ಚೇಂಜಸ್, ಏರಿಳಿತಗಳು ಇರುತ್ತೆ. ಅದರ ಪ್ರಭಾವದಿಂದ ಎಲ್ಲ ರೀತಿಯ ಸಕಲ ಜೀವರಾಶಿಗಳ ಮೇಲೂ ಪ್ರಕೃತಿಯ ಮೇಲೂ ಪ್ರಭಾವ ಬೀರೋದ್ರಿಂದ ನಾವು ನರಮನುಷ್ಯರು ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡೋದು ತುಂಬಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಚಂದ್ರನ ಒಂದು ಮಂತ್ರಗಳನ್ನು ಪಠಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ನಾವು ಸಂಜೆ ಎಲ್ಲ ರೀತಿಯ ಸ್ನಾನ ದೀಪಾರಾಧನೆ ಆದಮೇಲೆ, ಯಾಕಂದರೆ 6:47ಕ್ಕೆ ಮುಕ್ತಾಯ ಆಗುತ್ತಲ್ವ, ತದನಂತರ ನಾವು ಈ ಪರಿಹಾರವನ್ನು ನೀಟಾಗಿ ರಾತ್ರಿ ಮಾಡಿಕೊಂಡಾಗ ತುಂಬ ವಿಶೇಷವಾಗಿರುತ್ತೆ. ಏಕೆಂದರೆ ಪ್ರಕೃತಿಯ ಮೇಲೂ ಹಾಗೂ ಸಕಲ ಜೀವರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರೋದ್ರಿಂದ ನಮಗೆ ಏನೇ ಕಷ್ಟಗಳು 4 ಕಡೆಯಿಂದ ಹುಡ್ಕೊಂಡು ಬರ್ತಾಯಿದೆ ಸಮಸ್ಯೆಗಳು ಅಂತ ನಾವು ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಅದರ ಬದಲಾಗಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಸಾಕಷ್ಟು ಜನಕ್ಕೆ ಈ ಒಂದು ಯಾವ ರೀತಿ ದಾನ ಧರ್ಮ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ಇರುತ್ತೆ. ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ, ಎಲ್ಲರೂ ಕೂಡ ಸಾಧಾರಣವಾಗಿ ಚಂದ್ರಗ್ರಹಣ ಅಂತ ಬಂದಾಗ ನಾವು ಅಕ್ಕಿಯನ್ನು ದಾನ ಮಾಡೋದು, ಅಕ್ಕಿಯನ್ನು ನೀವು ಅದರ ಜೊತೆ ನಿಮ್ಮ ಶಕ್ತಿಯ ಅನುಸಾರ ದುಡ್ಡನ್ನು ಸೇರಿಸಿ ದಾನ ಮಾಡಬಹುದು, ಇಲ್ಲಾಂದರೆ ಹಸುವಿಗೆ ತಿನ್ನಿಸಬಹುದು. ಇನ್ನು ಸಿಂಹ ರಾಶಿಯಲ್ಲಿ ಬಂದಿರೋದ್ರಿಂದ ಈ ಒಂದು ಭಯಪಡುವಂಥ ಅವಶ್ಯಕತೆ ಇಲ್ಲ. ಕೆಂಪು ಬಟ್ಟೆಯಲ್ಲಿ ನೀವು ಹುರುಳಿ ಕಾಳನ್ನು ಹಾಕಿ ಗ್ರಹಣ ಮುಗಿದ ಮೇಲೆ ಸ್ನಾನ ದೀಪಾರಾಧನೆ ಪೂಜೆ ಮಾಡ್ಕೊಂಡಾದಮೇಲೆ ನಿಮಗೆ ಹತ್ತಿರದಲ್ಲೇ ಇರುವಂಥ ದೇವಾಲಯಗಳಲ್ಲಿ ಹೋಗಿ ಕೊಟ್ಟು, ಯಾರಿಗಾದ್ರೂ ನೀವು ಬ್ರಾಹ್ಮಣರಿಗೆ ಅರ್ಚಕರಿಗೆ ಕೊಟ್ಟು ಆಶೀರ್ವಾದ ಮಾಡಿಕೊಂಡು ಬರಬಹುದು. ಇಲ್ವಾ ಹತ್ತಿರದಲ್ಲೇ ಹಸು ಇದ್ದರೆ ತಿನ್ನಿಸಬಹುದು. ಈ ಥರ ಮಾಡಿದಾಗ ನಮಗೆ ಆ ಒಂದು ದೋಷ ಅನ್ನೋದೇನಿರುತ್ತೆ, ಆ ಗ್ರಹಣದ ಪ್ರಭಾವ ಅನ್ನೋದೇನಿರುತ್ತೆ ನೋಡಿ ಕಡಿಮೆ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಬರುವಂಥ ಕಷ್ಟಗಳ ತೀವ್ರತೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ಮಾಡಿಕೊಂಡು ತದನಂತರ ಪರಿಹಾರವನ್ನು ಇದನ್ನು ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ಏಕೆಂದರೆ ನಿಮ್ಮ ಇಷ್ಟ, ಮಾಡಿಕೊಳ್ಳೇಬೇಕು ಅಂತ ಹೇಳಿದ್ರೆ ಏನು ಕೇಳ್ತೀವಿ ಅಂದರೆ ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ, ನಮ್ಮ ಮನೆ ಪ್ರತಿಯೊಂದು
ಅನುಕೂಲ ಆಗಲಿಲ್ಲಕ್ಕ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಭಯಪಡುವ ಅವಶ್ಯಕತೆ ಕೂಡ ಇಲ್ಲ ಸ್ನೇಹಿತರೆ. ಯಾಕಂದರೆ ಮಾಡಲೇಬೇಕು ಅಂತ ಏನೂ ಇಲ್ಲ. ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಭಗವಂತನನ್ನು ನೆನೆಸ್ಕೊಂಡು ಸುಮ್ಮನೆ ನೀವು ಜಪ ಮಾಡ್ಕೊಳ್ಳಿ ಸಾಕು, ತುಂಬ ಒಳ್ಳೆಯದಾಗುತ್ತೆ. ಒಂದು ಬೌಲಲ್ಲಿ ಅಕ್ಕಿಯನ್ನು ಹಾಕಿ, ಚಂದ್ರನು ಮನಸ್ಸಿನ ಕಾರಕ ಆಗಿರೋದ್ರಿಂದ ಒಂದೇ ಒಂದು ಬಟ್ಲಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ನೀವು ನಿಂಬೆಹಣ್ಣನ್ನು ಕಟ್ ಮಾಡಿ ಒಂದೊಂದಕ್ಕೆ ಅರಿಶಿನ ಕುಂಕುಮ ಲೇಪನ ಮಾಡಿ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ನೀವು ಈ ಒಂದು ಎಲ್ಲ ರೀತಿಯ ದೋಷಗಳನ್ನು, ದೃಷ್ಟಿ ದೋಷಗಳನ್ನು, ನರದೃಷ್ಟಿಯನ್ನು ತೆಗೆದು ಬಿಸಾಕುವಂಥ ಸಾಸುವೆ, ಕಪ್ಪು ಸಾಸುವೆ, ಇದನ್ನು ಹಾಕಬೇಕು ಸ್ನೇಹಿತರೆ. 7 ಕಾಳುಮೆಣಸು ಹಾಕಿದ್ರೆ ಸಾಕಾಗುತ್ತೆ. ಇಷ್ಟನ್ನು ನೀವು ಹಾಕಿದ್ದೆ ಸ್ವಲ್ಪ ಅರಿಶಿಣ ಕುಂಕುಮ, ನಾವು ಹೇಗಿದ್ದರೂ ನಿಂಬೆಹಣ್ಣಿಗೆ ಲೇಪನ ಮಾಡಿರ್ತೀವಲ್ವ, ಅದನ್ನು ನೀವು ಲಕ್ಷ್ಮೀ ನಾರಾಯಣರ ಸಂಕೇತ ಅಂತ ಹೇಳ್ತೀವಿ. ಈ ಥರ ಇಟ್ಟು ನಿಮ್ಮ ಮನೆಯೆಲ್ಲ ಕರೆಕ್ಟಾಗಿ ಓಡಾಡಿಸಿ. ಯಾಕಂದರೆ ಆ ಗ್ರಹಣದ ದೋಷ ಅನ್ನುವಂಥದ್ದು ಏನಾದರೂ ಇದೆ ಅಂತ ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನೆಲ್ಲವೂ ಕೂಡ ಈ ವಸ್ತುಗಳು ಎಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಇದನ್ನು ಸೀದಾ ನಿಮ್ಮ ಮನೆಯ ಬೀರುವ ಹತ್ರ ಇಡಿ. ನೀವು ಕಪಾಟು ಇಟ್ಟಿರ್ತೀರಲ್ವ, ವುಡ್ಡಂದು ಇಟ್ಟಿರ್ತೀರೋ ಕಬ್ಬಿಣದ್ದು ಯಾವುದು ಇಟ್ಟಿರ್ತೀರೋ ಆ ಜಾಗದಲ್ಲಿ ನೀಟಾಗಿ ಅದನ್ನು ಕ್ಲೀನಾಗಿ ಇಟ್ಬಿಡಿ, ಕದಲಿಸ್ದೇನೆ. ಈ ಥರ ಇಟ್ಟಾಗ ನಮ್ಮ ಆರ್ಥಿಕ ಸಮಸ್ಯೆಗಳು, ನಮ್ಮ ಆದಾಯದ ಮೇಲೆ ಏನಾದರೂ ಕಡಿಮೆ ಆಗಿಬಿಟ್ರೆ, ಅದು ಹೊಡೆತ ಬಿದ್ದರೆ ಅನ್ನುವಂಥ ಭಯ, ಅದರ ದೋಷ ಏನೇ ಇದ್ದರೂ ಕೂಡ ದೂರ ಮಾಡುತ್ತೆ ಅಂತ ಹೇಳಬಹುದು. ಈ ವಸ್ತುಗಳೆಲ್ಲವೂ ಕೂಡ ನೀವು ನೋಡಿ, ನಮಗೆ ಆ ಹುಣ್ಣಿಮೆಯ ಒಂದು ಇದು ಪ್ರಭಾವ ಇರೋದ್ರಿಂದ, ಗ್ರಹಣದ ಪ್ರಭಾವ ಕೂಡ ಇರೋದ್ರಿಂದ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಮನಸ್ಸು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಸ್ನೇಹಿತರೆ. ಆಲೋಚನೆಗಳು ತುಂಬ ಶುದ್ಧವಾಗಿರುತ್ತೆ. ಕೋಪ ಮಾಡ್ಕೊಳ್ಳೋದಿಲ್ಲ ನಾವು ಯಾರ ಮೇಲೂ ಕೂಡ. ಸಿಕ್ಕಾಪಟ್ಟೆ ಈ ತಿಂಗಳಲ್ಲಿ ಕೋಪ, ಜಗಳ, ಮನಸ್ತಾಪಗಳು ಆಗುವಂಥದ್ದಿರುತ್ತೆ. ಸಿಂಹರಾಶಿಯವರು ಹುಷಾರಾಗಿ, ಯಾರು ಏನೇ ನಿಮ್ಮನ್ನು ಕೆರಳಿಸಿದ್ರೂ ಶಾಂತವಾಗಿ ಇದ್ಬಿಡಿ. ಈ ತಿಂಗಳು ಇರಲಿ, ಅವರೇ ದೊಡ್ಡವರಾಗಲಿ, ಅವರೇ ಮುಂದೆ ಹೋಗಲಿ ಅಂತಂದ್ಬಿಟ್ಟು ಸಾವಧಾನವಾಗಿ ನಿಮ್ಮ ಇಷ್ಟ ದೇವರನ್ನು ಆದಷ್ಟು ನೆನೆಸ್ಕೊಳ್ಳಿ, ಮಂತ್ರ ಜಪಗಳನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಫಲಗಳು ಅನ್ನುವಂಥದ್ದು ಸಿಗುತ್ತೆ. ಭಯ ಪಡೋದಕ್ಕೋದ್ರೆ ಜಾಸ್ತಿ ಭಯನೇ ಆಗುತ್ತೆ. ಆದರೆ ನಾವು ಧೈರ್ಯವಾಗಿದ್ದರೆ ಭಗವಂತನು ನಮಗೆ ಆಶೀರ್ವಾದ ಕೊಡ್ತಾನೆ ಸ್ನೇಹಿತರೆ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಈ ಪರಿಹಾರ ಮಾಡಿಕೊಂಡು ಮಾರನೆಯ ದಿನ ಅದನ್ನು ತೆಗೆದು ಯಾರು ತುಳಿದೇ ಇರುವ ಕಡೆ ಹಾಕಿಬಿಡಿ. ಇಷ್ಟೇ ಸುಲಭವಾಗಿ.